टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। No, 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 no. ಸರ್ No. ನಿಮ್ಮ ಹತ್ರ ಏನಾದ್ರು ಅಮೌಂಟ್ ಶೇರ್ ಮಾಡಿರೋದು No. ಗೋಲ್ಡ್ No, 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 no. ಸಂಧಾನ ಮಾಡಿರೋದು ನೀವೇ ಅಂತಲ್ಲ ಸರ್ ಶಿಲ್ಪಾಗೌಡ ಇಲ್ಲ ಶಿಲ್ಪಾಗೌಡ ಅಲ್ಲ, ಶಿಲ್ಪಾಗೌಡ ಗುರುತಿಲ್ದಂಗೆ ಯಾರಂತೇಳಿ ಇನ್ನೊಬ್ಬರು ಮಂಜುಳಾ ಪಾಟೀಲ್ ಅಂತೇಳಿ. ಓಕೆ ಮಂಜುಳಾ ಪಾಟೀಲ್ ಅಂತೇಳಿ ಎಲ್ಲ ನಮ್ಮ ಕೆಲವು ಮಂದಿ ಮಿನಿಸ್ಟರ್ಗಳು ನಂಗೆ ಫೋನ್ ಮಾಡಿದ್ರು, ಇಲ್ಲ ಅವ್ರಿಗೆ ವಿನಯ ನಿಮ್ಗೆ ಪರಿಚಯ ಇದ್ರೆ ಸಹಾಯ ಮಾಡು ಅಂತಂದ್ರು. ವನಿತಾ ವರಾಹಿ ಜ್ಯುವೆಲ್ಲರ್ಸ್ ಇಲ್ಲ ಇವಾಗ ಪರಿಚಯ ಆಗಿದ್ದು ನನಗೆ ಒಂದು ಜಸ್ಟ್ ಒಂದು 2 months ಬ್ಯಾಕ್. ಒಂದು 1.5 ತಿಂಗಳಿಂದ ಕೇಸ್ಗೆ ಸಲ ಆದ ನಂತರ ನನಗೆ ಬೇಡ ನಾ ಕೇಸು ಬೇಡ, ನನಗೆ ನಾನು ದುಡ್ಡು ಕೊಡಿಸ್ಬಿಡ್ರಿ ಅಂತಂದ್ರೆ ನಾನು ಒಂದ್ಸಲ ಕರೆದು ಕೇಳ್ತೇವೆ, ನಂಗೆ ಗುರ್ತಿಲ್ಲ ಅಂತ ಹೇಳಿದೆ. ಜಸ್ಟ್ ಇದೇ 1 ತಿಂಗಳಿಂದ 1.5 ತಿಂಗಳಿಂದ ನಾ ಕರೆದು ಕೇಳಿದೆ. ಬಟ್ ಅವ್ರಿಗೆ ಅದೇನೋ ಮಾತುಕತೆ ಸರಿ ಹೋಗ್ಲಿಲ್ಲ, ಮುಗೀತಷ್ಟೇ. ಬೆಳ್ಳಿಗದಲ್ಲ, ನಾನು ಬರ್ಡೇ ಟೈಮಲ್ಲಿ ಏನೋ ಒಂದು ಕೊಟ್ಟು ಬರ್ಡೇ ಟೈಮಲ್ಲಿ ನನಗೆ ಬಂದು ಸನ್ಮಾನ ಮಾಡಿದ್ದು ಅದೊಂದು ಫೋಟೋ ಇದೆ. ಇನ್ನೊಂದ್ಸಲ ಅವ್ರು ಏನೋ ಒಂದು ಜಾತ್ರೆ ಮಾಡಿದ್ರು, ನಮ್ಮ ಜಾತ್ರೆ, ಆ ಜಾತ್ರೆಗೆ ಬರಲೇಬೇಕಂತೇಳಿ ನನಗೆ ಭಯಂಕರ ಕೇಳಿದಾಗ ಆ ಟೈಮಾಗ ಒಂದ್ಸಲ ಒಂದು 5 ಮಿನಿಟ್ ಹೋಗಿದ್ದೀವಿ ನಾವು ಅಷ್ಟೇ. ಇದು 2 ಸಲ ಭೇಟಿಯಾಗಿದ್ದು. ಐಶ್ವರ್ಯ ಗೌಡ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಫೈನಲ್ ಆಗಿ? ಯಾಕಂತ ಹೇಳಿದ್ರೆ ನೋಡ್ರಿ, ಯಾರೋ ಆಗ್ಲಿ ಐಶ್ವರ್ಯ ಆಗಲಿ ಅವ್ರ ಜಾಗದಾಗ ನಾವು ಯಾರೋ ಇರಲಿ, ಬಟ್ ಜನರಿಗೆ ಈ ತರ ಮೋಸ ಮಾಡುವಂಥದ್ದಾಗ್ಲಿ, ಜನರಿಗೆ ಈ ತರ ವಂಚನೆ ಆಗುವಂಥದ್ದಲ್ಲಿ ಇದು ಒಳ್ಳೆ ಸಮಾಜಕ್ಕೆ ಒಳ್ಳೇದಲ್ಲ. ಇಂಥ ಕೆಲಸ ಯಾರು ಮಾಡಿದ್ರು ಕೂಡ ಯಾರು ಸಹಿಸ್ಕೊಳ್ಳಂಗಿಲ್ಲ. ನೋಟಿಸ್ ಕೊಟ್ಟಿದ್ದಾರೆ ಸರ್ ನಿಮ್ಗೆ ಮತ್ತೆ ವಿಚಾರಣೆಗೆ ಇಲ್ಲ 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 ನಾವು ಯಾಕಂದ್ರೆ 24 ಗಂಟೆ ಶೋಧ ಕಾರ್ಯಾಚರಣೆ ಮಾಡ್ಯಾರ, ಬಟ್ ನನ್ನ ಮನೆಗೆ ಏನೂ ಸಿಕ್ಕಿಲ್ಲ. ನನ್ನಿಂದ ಏನೋ ಅವ್ರ ಕಡೆ ಅವ್ರಿಗೆ ಯಾವ ಅಂಥವು ದಾಖಲಾತಿಗಳು ಏನಿಲ್ಲ. ಹಾಗಾಗಿ ಅವ್ರದ್ದು ಅವ್ರ ಡ್ಯೂಟಿ ಅವ್ರು ಮಾಡ್ಯಾರ, ಮಾಡಿ ಹೋಗ್ಯಾರ. ನೋ 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 ಸರ್ ನಿಮ್ಮ ಹತ್ರ ಏನಾದ್ರು ಅಮೌಂಟ್ ಶೇರ್ ಮಾಡಿರೋದು ಗೋಲ್ಡ್ ನೋ 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 ಸಂಧಾನ ಮಾಡಿರೋದು ನೀವೇ ಅಂತಲ್ಲ ಸರ್ ಶಿಲ್ಪಾಗೌಡ ಇಲ್ಲ ಶಿಲ್ಪಾಗೌಡ ಅಲ್ಲ, ಶಿಲ್ಪಾಗೌಡ ಗುರುತಿಲ್ದಂಗೆ ಯಾರಂತೇಳಿ ಇನ್ನೊಬ್ಬರು ಮಂಜುಳಾ ಪಾಟೀಲ್ ಅಂತೇಳಿ. ಮಂಜುಳಾ ಪಾಟೀಲ್ ಅಂತೇಳಿ ಎಲ್ಲ ನಮ್ಮ ಕೆಲವು ಮಂದಿ ಮಿನಿಸ್ಟರ್ಗಳು ನಂಗೆ ಫೋನ್ ಮಾಡಿದ್ರು, ಇಲ್ಲ ಅವ್ರಿಗೆ ವಿನಯ ನಿಮ್ಗೆ ಪರಿಚಯ ಇದ್ರೆ ಸಹಾಯ ಮಾಡು ಅಂತಂದ್ರು. ವನಿತಾ ವರಾಹಿ ಜ್ಯುವೆಲ್ಲರ್ಸ್ ಇಲ್ಲ ಇವಾಗ ಪರಿಚಯ ಆಗಿದ್ದು ನನಗೆ ಒಂದು ಜಸ್ಟ್ ಒಂದು 2 months ಬ್ಯಾಕ್. ಒಂದು 1.5 ತಿಂಗಳಿಂದ ಕೇಸ್ಗೆ ಸಲ ಆದ ನಂತರ ನನಗೆ ಬೇಡ ನಾ ಕೇಸು ಬೇಡ, ನನಗೆ ನಾನು ದುಡ್ಡು ಕೊಡಿಸ್ಬಿಡ್ರಿ ಅಂತಂದ್ರೆ ನಾನು ಒಂದ್ಸಲ ಕರೆದು ಕೇಳ್ತೇವೆ, ನಂಗೆ ಗುರ್ತಿಲ್ಲ ಅಂತ ಹೇಳಿದೆ. ಜಸ್ಟ್ ಇದೇ 1 ತಿಂಗಳಿಂದ 1.5 ತಿಂಗಳಿಂದ ನಾ ಕರೆದು ಕೇಳಿದೆ. ಬಟ್ ಅವ್ರಿಗೆ ಅದೇನೋ ಮಾತುಕತೆ ಸರಿ ಹೋಗ್ಲಿಲ್ಲ, ಮುಗೀತಷ್ಟೇ. ಬೆಳ್ಳಿಗದಲ್ಲ, ನಾನು ಬರ್ಡೇ ಟೈಮಲ್ಲಿ ಏನೋ ಒಂದು ಕೊಟ್ಟು ಬರ್ಡೇ ಟೈಮಲ್ಲಿ ನನಗೆ ಬಂದು ಸನ್ಮಾನ ಮಾಡಿದ್ದು ಅದೊಂದು ಫೋಟೋ ಇದೆ. ಇನ್ನೊಂದ್ಸಲ ಅವ್ರು ಏನೋ ಒಂದು ಜಾತ್ರೆ ಮಾಡಿದ್ರು, ನಮ್ಮ ಜಾತ್ರೆ, ಆ ಜಾತ್ರೆಗೆ ಬರಲೇಬೇಕಂತೇಳಿ ನನಗೆ ಭಯಂಕರ ಕೇಳಿದಾಗ ಆ ಟೈಮಾಗ ಒಂದ್ಸಲ ಒಂದು 5 ಮಿನಿಟ್ ಹೋಗಿದ್ದೀವಿ ನಾವು ಅಷ್ಟೇ. ಇದು 2 ಸಲ ಭೇಟಿಯಾಗಿದ್ದು. ಐಶ್ವರ್ಯ ಗೌಡ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಫೈನಲ್ ಆಗಿ? ಯಾಕಂತ ಹೇಳಿದ್ರೆ ನೋಡ್ರಿ, ಯಾರೋ ಆಗ್ಲಿ ಐಶ್ವರ್ಯ ಆಗಲಿ ಅವ್ರ ಜಾಗದಾಗ ನಾವು ಯಾರೋ ಇರಲಿ, ಬಟ್ ಜನರಿಗೆ ಈ ತರ ಮೋಸ ಮಾಡುವಂಥದ್ದಾಗ್ಲಿ, ಜನರಿಗೆ ಈ ತರ ವಂಚನೆ ಆಗುವಂಥದ್ದಲ್ಲಿ ಇದು ಒಳ್ಳೆ ಸಮಾಜಕ್ಕೆ ಒಳ್ಳೇದಲ್ಲ. ಇಂಥ ಕೆಲಸ ಯಾರು ಮಾಡಿದ್ರು ಕೂಡ ಯಾರು ಸಹಿಸ್ಕೊಳ್ಳಂಗಿಲ್ಲ. ನೋಟಿಸ್ ಕೊಟ್ಟಿದ್ದಾರೆ ಸರ್ ನಿಮ್ಗೆ ಮತ್ತೆ ವಿಚಾರಣೆಗೆ ಇಲ್ಲ 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 ನಾವು ಯಾಕಂದ್ರೆ 24 ಗಂಟೆ ಶೋಧ ಕಾರ್ಯಾಚರಣೆ ಮಾಡ್ಯಾರ, ಬಟ್ ನನ್ನ ಮನೆಗೆ ಏನೂ ಸಿಕ್ಕಿಲ್ಲ. ನನ್ನಿಂದ ಏನೋ ಅವ್ರ ಕಡೆ ಅವ್ರಿಗೆ ಯಾವ ಅಂಥವು ದಾಖಲಾತಿಗಳು ಏನಿಲ್ಲ. ಹಾಗಾಗಿ ಅವ್ರದ್ದು ಅವ್ರ ಡ್ಯೂಟಿ ಅವ್ರು ಮಾಡ್ಯಾರ, ಮಾಡಿ ಹೋಗ್ಯಾರ.